ನೀವು ಗ್ರೋ ಆಗಿಲ್ಲ ಅಂದ್ರೆ ನನಗೇನು ಕೋಪ ಎಷ್ಟು ಬರುತ್ತೆ ಗೊತ್ತಾ? ನನ್ಗೆ ಅಧಿಕಾರ ಇದೆ ರೀ, ನಿಮ್ ಬೈಯೋದು ಕೂಗೋದು ಎಲ್ಲಾನು ಅಧಿಕಾರ ಇದೆ. ನಾನ್ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ. ನನಗಾಗಿರೋ ಪರಿಸ್ಥಿತಿಗಳು ನಿಮ್ಗೆ ಆಗ್ಬಾರ್ದು ಅಂತ. ಈ ಲೈವ್ ಆಗಿದ ತಕ್ಷಣ ಎಡಿಟ್ ಮಾಡಕ್ಕೆ ಒಂದ್ ಏಜೆನ್ಸಿ ಇಟ್ಟಿದ್ದೀನಿ. ಹರಿ ಸರ್ ಹೆಂಗೆ ಎಡಿಟ್ ಮಾಡ್ತಿದಾರೆ ಗೊತ್ತಾ? ಬೆಳಿಗ್ಗೆ ನೈಟ್ ಅಂತ ಇಲ್ಲ, ಅವರು ಅಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಗ್ರೋ ಆಗಿದ್ರೆ ನನ್ಗೆ ಅಡ್ವಾಂಟೇಜ್ ರೀ, ನನ್ ಕೆಲ್ಸ ಕೊಡ್ಬೋದು ನಿಮ್ಗೆ. ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರೆ, ಹಾಸ್ಪಿಟಾಲಿಟಿ ಕೊಟ್ರೆ, ನೀವು ಒಂದ್ ಬ್ರ್ಯಾಂಡ್ ಮಾಡ್ಕೊಂಡ್ರೆ ನನ್ಗೆ ಅಡ್ವಾಂಟೇಜ್ ಏನಕ್ಕೆ? ನಾನ್ ನಿಮ್ ಕೆಲ್ಸ ಕೊಡ್ಬೋದಲ್ಲ ಮೇಡಮ್. ನೀವು ಏನು ತಿಳ್ಕೊಳ್ಳಿಲ್ಲ, ಏನೋ ನಾಲೆಜ್ ಇಲ್ಲ ಅಂದ್ರೆ ನನ್ಗೆ ಹಿಂಗ್ ಕೆಲ್ಸ ಕೊಡ್ತಾರೆ. ಮೊನ್ನೆ ವೆಡ್ಡಿಂಗ್ ನನ್ಗೇನು ಗೊತ್ತಿಲ್ಲ ಅಂದ್ರೆ ಕರೀತಿದ್ರ? ಹೋಗ್ ಲೈವ್ ನೋಡಿ ಲಾಸ್ಟ್ ಯಾವ ತರ ವರ್ಕ್ ಮಾಡಿದೀವಿ ನಾವೆಲ್ಲ ಅಂತ. ದೂರದಿಂದ ಬಂದಿದ್ದೀರಾ, ನಿಮ್ ಪೇರೆಂಟ್ಸ್ ಅಷ್ಟು ಕನ್ಸು ಹೊತ್ತು ಕಳ್ಸಿದ್ದಾರೆ. ಈ ಲೈವ್ ಅಲ್ಲಿ ನಿಮ್ಗೆ ಬೇಜಾರಾಗ್ಬಿಟ್ಟಿರ್ಬೋದು, ಪರವಾಗಿಲ್ಲ, ನೀವು ಬೇಜಾರ್ ಮಾಡ್ಕೊಂಡ್ರೆ ನನ್ಗೇನು ಆಗಲ್ಲ. ನಾನು ನೀವು ಬೆಳೆಯೋವರೆಗೂ ನಾನು ಬಿಡಲ್ಲ ಅಷ್ಟೇ. ಒಂದು ಬ್ಯಾಚ್ ಅಲ್ಲಿ ನೀವು ನನ್ ಸೊತ್ತು ಅಷ್ಟೇ. ಏನೇ ಆದ್ರೂ ನಾನೇ ಟೇಕ್ ಕೇರ್ ಮಾಡ್ಬೇಕು, ನಾನೇ ಪರ್ಸನಲ್ ಅಟೆನ್ಷನ್ ತಗೊಂತೀನಿ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅದು ನೀವ್ ಹೆಂಗ್ ತಗೊಂಡ್ ಹೋಗ್ತೀರಾ ಬಿಸ್ನೆಸ್, ಅದು ನಿಮ್ ಪಾರ್ಟ್. ನಾನ್ ಬರೇ ಕೋರ್ಸ್ ಇನ್ಸ್ಟಿಟ್ಯೂಟ್ ತರ ನೋಡಿಲ್ಲ ಗಾಯ್ಸ್. ನೀವು ಬೆಳಿಬೇಕನ್ನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಕೋಚ್ ಮಾಡ್ತಾ ಇದೀವಿ. ಆರ್ಗ್ಯೂ ಮಾಡ್ತೀನಿ, ನಾನ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ನೀವು ಗ್ರೋ ಆಗ್ಲಿಲ್ಲ ಅಂದ್ರೆ ನನಗೆ ಲಾಸು ರೀ. ಬೇರೆ ಮಾರ್ಕೆಟ್ಗೆ ಪ್ರಾಫಿಟ್. ನನ್ ಗ್ಲಾಸು ಅಜಯ್ ಸರ್, ತನು ಸರ್, ಮತ್ತೆ ಉದಯ್ ಸರ್, ಪ್ರಸನ್ನ ಸರ್, ರಂಜಿತಾ ಮೇಡಮ್, ಕಲ್ಪನಾ ಮೇಡಮ್, ಯಾದವ್ ಸರ್. ನೀವು ಗ್ರೋ ಆಗಿಲ್ಲ ಅಂದ್ರೆ ನನಗೆ ಡಿಸ್ಅಡ್ವಾಂಟೇಜ್.